ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕಟಕ್ ರಾಶಿಯವರ ಸೆಪ್ಟೆಂಬರ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಇನ್ ಕೇಸ್ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಕಮೆಂಟ್ ಮಾಡಿ, ನನಗೆ ಪರ್ಸ್ನಲ್ ರೀಡಿಂಗ್ ಅಂತ ಖಂಡಿತ ನನ್ನ ನಂಬರ್ನ ಸೆಂಡ್ ಮಾಡ್ತೀನಿ. ಕಟಕ್ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ 2 ಆಫ್ ವಾಂಡ್ಸ್ ಬಂದಿದೆ. 2 ಈಸ್ ಚಂದ್ರಾಸ್ ನಂಬರ್ ಅಂತ ಹೇಳ್ತೀವಿ, ಮೂನ್ ನಂಬರ್ ಅಂತ ಹೇಳ್ತೀವಿ. ಸೊ ನಿಮ್ಮ ರಾಶಿಯಾಧಿಪತಿ ಕೂಡ ಕಟಕ್ ರಾಶಿಯವ್ರಿಗೆ ಚಂದ್ರನೇ ಆಗಿರೋದ್ರಿಂದ ಮೋಸ್ಟ್ಲಿ 100% ರಿಲೇಟಿವ್ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು ನಾನು. 2 ಆಫ್ ವಾಂಡ್ಸ್ ಏನು ಹೇಳುತ್ತೆ ಅಂದರೆ, ಸೆಕೆಂಡ್ ಕಾರ್ಡ್ 6 ಆಫ್ ವಾಂಡ್ಸ್ ಬಂದಿದೆ. ವಾಟ್ ಎವರ್ ಇಟ್ ಟೇಕ್ ಯು ವಿಲ್ ಬಿ ಹ್ಯಾಪಿ ಅಂತ ಹೇಳ್ತೀನಿ. ನೀವು ಖುಷಿಯಾಗಿರೋಕ್ಕೆ ಏನು ಮಾಡಿದರೆ ನೀವು ಖುಷಿಯಾಗಿರ್ತೀರ, ಏನು ಮಾಡ್ಬೋದು ಅದನ್ನು ಮಾಡಿಬಿಟ್ಟು ಖುಷಿಯಾಗಿರಿ ಅಂತ ನಾನು ಹೇಳ್ತೀನಿ. ಕಾರ್ಡ್ಸು ಅದನ್ನೇ ಹೇಳ್ತಾ ಇದೆ. ವಾಟ್ ಎವರ್ ಇಟ್ ವಿಲ್ ಟೇಕ್ ಯು ಕ್ಯಾನ್ ಡೂ ಇಟ್ ಆ್ಯಂಡ್ ಬಿ ಹ್ಯಾಪಿ ಅಂತ ಹೇಳ್ತೀನಿ. ಸೆಕೆಂಡ್ ಕಾರ್ಡ್ ನನಗೆ 6 ಆಫ್ ವಾಂಡ್ಸ್ ಬಂದಿದೆ. ಥರ್ಡ್ 3 ಆಫ್ ಕಪ್ಸ್ ಬಂದಿದೆ. 4 ಜಸ್ಟಿಸ್ ಕಾರ್ಡ್ ಬಂದಿದೆ. ಕೆಲವ್ರಿಗೆ ಕಟಕ್ ರಾಶಿಯವ್ರಿಗೆ ಯು ಫೀಲ್ ದಿಸ್ ಈಸ್ ಮೈ ಟೈಮ್ ಅಂತ ಫೀಲ್ ಆಗ್ಬೋದು. ಇನ್ನೂ ಕೆಲವ್ರಿಗೆ ಕಟಕ್ ರಾಶಿಯವ್ರಿಗೆ ಏನೋ ನಿಮ್ಮ ಪೇರೆಂಟ್ಸ್ ಬರ್ಡನ್ ಅಂತ ಹೇಳ್ಬೋದು. ನಿಮ್ಮ ಪೇರೆಂಟ್ಸ್ ಏನಾದರೂ ಸಾಲ ಮಾಡ್ಕೊಳ್ಬೋದು, ನಿಮ್ಮ ಪೇರೆಂಟ್ಸ್ ಏನಾದರೂ ಮೋಸ ಆಗ್ಬೋದು. ಆ ಬರ್ಡನ್, ಆ ದುಡ್ಡಿನ ಬರ್ಡನ್ ಏನಿರುತ್ತೆ ಅದು ನಿಮ್ಮ ತಲೆ ಮೇಲೆ ಬೀಳ್ಬೋದು, ಅಥವಾ ನಿಮ್ಮ ಪೇರೆಂಟ್ಸ್ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು. ಸಮಥಿಂಗ್ ಲೈಕ್ ಪೇರೆಂಟಿಯಲ್ ಬರ್ಡನ್ ಅಂತ ನಾನು ಹೇಳ್ತೀನಿ. ಮೇ ಬಿ ನಿಮಗೆ ಸ್ಮಾಲ್ ಬೇಬೀಸ್ ಇರ್ಬೋದು, ಮಕ್ಕಳಿಗೆ ಹುಷಾರಿಲ್ಲದೆ ಇರೋಂಗೆ ಆಗ್ಬೋದು. ಏನೋ ಒಂದು ಟೆನ್ಷನ್, ಏನೋ ಒಂಥರ ಹೇಳ್ತೀವಲ್ವ, ಬರ್ಡನ್ ಥರ ಫೀಲ್ ಆಗ್ಬೋದು ಅಂತ ಹೇಳ್ಬೋದು. ಕಟಕ್ ರಾಶಿ, ನಾವು ಕೆಲವ್ರಿಗೆ ಹೇಳ್ತೀವಿ ನೋ ಹೇಳೋಕ್ಕೆ ಗೊತ್ತಾಗಲ್ಲ ಅಂತ, ಬಟ್ ಕಟಕ್ ರಾಶಿಯವ್ರಿಗೆ ಖಂಡಿತ ಗೊತ್ತಿದೆ ನಿಮಗೆ ಯಾವ್ಯಾವ ವಿಷಯದಲ್ಲಿ, ಯಾವ್ಯಾವ ಸಿಚುವೇಷನಲ್ಲಿ ನನಗಾಗಲ್ಲ, ನಾನು ಮಾಡಲ್ಲ, ನೋ ಹೇಳಬಹುದು, ನೀವು ಹೇಳ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನೀವು ನೋ ಹೇಳಿರ್ಬೋದು ಯಾವುದಕ್ಕಾದರೂ ಅಂತ ಅನಿಸುತ್ತೆ. ಲೈಕ್ 5th ನನಗೆ 8 ಆಫ್ ವಾಂಡ್ಸ್, 6th ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ಇವು ಟ್ರಾವೆಲ್ ಆ್ಯಂಡ್ ಮೂವ್ ಅಂತ ಹೇಳುತ್ತೆ. ಟ್ರಾವೆಲಿಂಗ್ ಜಾಬ್ ಇರ್ಬೋದು, ಅಥವಾ ರೀಸೆಂಟ್ಲಿ ಟ್ರಾವೆಲ್ ಮಾಡಿ ಬಂದಿರ್ಬೋದು, ಅಥವಾ ಫ್ಯೂಚರಲ್ಲಿ ಮನೆ ಚೇಂಜ್ ಮಾಡ್ಬೋದು, ಬೇರೆ ಕಂಟ್ರಿಗೆ ಹೋಗ್ಬೋದು. ಲೈಕ್ ನಿಮಗೆ ಪೀಸ್ ಆಫ್ ಮೈಂಡ್ ಬೇಕಾಗಿದೆ, ಅಥವಾ ಪೀಸ್ ಆಫ್ ಮೈಂಡಿನ ಅಗತ್ಯ ಇದೆ ಅಂತ ಹೇಳ್ಬೋದು ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ. ನಿಮಗೆ 3 ಬೇಕು: ಮನಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಅಂತ ಅನಿಸುತ್ತೆ. ನೋಡಿ, ನಾನು ತುಂಬ ಸರ್ತಿ ಹೇಳ್ತೀನಿ, ನೀವು ಮನಿ ಬೇಕು ಅಂದರೆ ನಿಮ್ಮ ಫ್ಯಾಮ್ಲಿಗೆ ಟೈಮ್ ಕೊಡೋಕ್ಕಾಗಲ್ಲ, ಅಥವಾ ಫ್ರೆಂಡ್ಸಿಗೆ ಟೈಮ್ ಕೊಡೋಕ್ಕಾಗಲ್ಲ. ಮನಿ, ಫ್ರೆಂಡ್ಸ್, ಫ್ಯಾಮ್ಲಿ 3 ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೆಲವ್ರಿಗೆ ಆದರೆ ತುಂಬ ಕ್ರಿಯೇಟಿವ್ ಆಗಿದ್ದಾರೆ, ತುಂಬ ಲೈಫ್ನ ಆರ್ಗನೈಸ್ಡ್ ವೇಯಲ್ಲಿ ನಡೆಸ್ತಾರೆ ಅಂದರೆ 2 ಬ್ಯಾಲೆನ್ಸ್ ಮಾಡ್ಬೋದು. ಒಂದು ಮನಿ, ಫ್ರೆಂಡ್ಸ್ನ, ಇನ್ನೊಂದು ಫ್ರೆಂಡ್ಸ್, ಫ್ಯಾಮ್ಲಿನ. ದುಡ್ಡಿನ ಕಷ್ಟ ಇರುತ್ತೆ ಅವರಿಗೆ. ಸೊ ತುಂಬ ನೀವು ಟೆನ್ಷನ್ ಎಲ್ಲ ತೊಗೊಳ್ಬೇಡಿ ಅಂತ ಹೇಳ್ತೀನಿ. ಕಿಂಗ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ 8 ಆಫ್ ವಾಂಡ್ಸ್ ಕಾರ್ಡ್ ಇದೆ. ನೋಡಿ, ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ದೀರೋ, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ಲೇ ಆಗಿರ್ಬೋದು, ಒನ್ ಆಫ್ ದೆಮ್ ಯಾರೋ ಅವರಲ್ಲಿ ಸರಿ ಇಲ್ಲ ಆ ವ್ಯಕ್ತಿ ಅಂತ ಹೇಳ್ತೀನಿ. ಅದು ಲೇಡಿನೇ ಆಗಿರ್ಬೋದು, ಮೇಲೇ ಆಗಿರ್ಬೋದು, ಫೀಮೇಲೇ ಆಗಿರ್ಬೋದು, ಐ ಡೋಂಟ್ ನೋ, ದೇ ಆರ್ ನಾಟ್ ಗುಡ್ ಅಂತ ಹೇಳ್ತೀನಿ. ನೀವು ಯಾರ್ದಾದ್ರೂ ಸಹವಾಸ ಮಾಡ್ತಾಯಿದ್ರೆ, ಫ್ರೆಂಡ್ಸ್ ಅಂತ ಹೇಳಿ, ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳಿ, ಅಥವಾ ನೀವು ಯಾವುದೋ ಬೇರೆ ಕಂಟ್ರೀಲಿ ಇರ್ತೀರಾ, ಹೊಸದಾಗಿ ಯಾವುದೋ ವ್ಯಕ್ತಿ ಸಿಕ್ಕಿದ್ದಾರೆ, ಲವ್ವಲ್ಲಿದ್ದೀರಾ ಅಂದರೂ ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಲೈಕ್ ಬಿಟ್ರೇಲ್ ಅಂತ ಹೇಳ್ತೀನಿ. ಸೊ ಕಾರ್ಡಲ್ಲಿ ಶೋ ಆಗ್ತಾಯಿದೆ ಮೋಸ ಹೋಗೋ ಚಾನ್ಸಸ್ ಇದೆ, ಒಂದು ರಿಲೇಷನ್ಶಿಪ್ಪಿಂದ, ಒಂದು ಫ್ರೆಂಡ್ಸಿಂದ ಅಂತ ಹೇಳ್ತೀನಿ ನಾನು. ನೆಗೆಟಿವ್ ಅಂತ ಹೇಳ್ತೀನಿ, ದ್ಯಾಟ್ ಮೇ ಬಿ ಅವ್ರು ತುಂಬ ಫ್ಲರ್ಟ್ ಮಾಡೋ ವ್ಯಕ್ತಿ ಆಗಿರ್ಬೋದು, ತುಂಬ ಫನಿ ಅಂತ ಅನ್ನಿಸ್ಬೋದು, ತುಂಬ ಜೋಕ್ ಅಂತ ಅನ್ನಿಸ್ಬೋದು. ಅಬ್ಸರ್ವೇಷನ್ ತುಂಬ ಇಂಪಾರ್ಟೆಂಟ್. ನೀವು ಎಲ್ಲಿದ್ದೀರೋ, ಯಾವ ಪ್ಲೇಸಲ್ಲಿದ್ದೀರೋ, ಐ ಡೋಂಟ್ ನೋ, ಲೈಫ್ ನಿಮಗೆ ಶಾಕ್ ಕೊಡೋ ಅಂಥ ಚಾನ್ಸಸ್ ಇದೆ. ಎನಿಥಿಂಗ್ ಇದೇ ವೇಯಲ್ಲಿ ಬರುತ್ತೆ, ಶಾಕಿಂಗ್ ನ್ಯೂಸ್ ಅಂತ ನಾನು ಹೇಳಲ್ಲ. ಬಟ್ ಸಮ್ ನೆಗೆಟಿವ್ ಪೀಪಲ್ಸ್ ಅರೌಂಡ್ ಯು ಅಂತ ಹೇಳ್ತೀನಿ. ನೆಗೆಟಿವ್ ಪೀಪಲ್ಸ್ ನಿಮ್ಮ ಜೊತೆಗಿದ್ದಾರೆ ಅಂತ ಹೇಳ್ಬೋದು. ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ದರೆ, ಸೊ ನಿಮ್ಮ ವೈಫು ಮತ್ತು ನೀವು ಒಟ್ಟಿಗೆ ಇರಬಾರ್ದು ಅಂತ ಹೇಳಿ ಕೆಲವು ನೆಗೆಟಿವ್ ಜನ ಇದ್ದಾರೆ. ಅಥವಾ ನೀವು ವೈಫ್ ಆಗಿದ್ದು ನಿಮ್ಮ ಹಸ್ಬೆಂಡ್ ನೀವು ಜೊತೆಗಿರಬಾರ್ದು ಅಂತ ಸಮ್ ನೆಗೆಟಿವ್ ನೆಗೋಷಿಯೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಹೋಗ್ತಾ ಇದೆ. ಅವ್ರು ಯಾರ ಹತ್ರನೋ ಹೋಗ್ತಾ ಇದ್ದಾರೆ. ಸೊ ಶುಡಂಟ್ ಬಿ. ಕ್ವೀನ್ ಆಫ್ ವಾಂಡ್ಸ್ ಇರೋದ್ರಿಂದ ಲೈಕ್ ಎ ಲೇಡಿ. 8 ಆಫ್ ವಾಂಡ್ಸ್ ಇದೆ. ಐ ಡೋಂಟ್ ನೋ.
ನೋ ಅಟ್ಯಾಚ್ಮೆಂಟ್ಸ್ ಅಂತ ಹೇಳ್ತೀನಿ. ನೀವು ಯಾರ ಜೊತೆನಾದರೂ ಕನೆಕ್ಟ್ ಆಗಿರಿ, ಲೈಫ್ ಹೇಗೆ ಬರುತ್ತೆ ಹಾಗೆ ಗೋ ವಿತ್ ಎ ಫ್ಲೋ ಅಂತ ನಾನು ಹೇಳ್ಬೋದು. ತೀರಾ ಅಟ್ಯಾಚ್ಮೆಂಟ್ ಅಂತ ಯಾರ ಜೊತೆನೂ ಬೆಳೆಸ್ಕೊಳ್ಬೇಡಿ ಅಂತ ನಾನು ಹೇಳ್ತೀನಿ. ಸೆಪ್ಟೆಂಬರಲ್ಲಿ ಸ್ವಲ್ಪ ಮನಸ್ಸಿಗೆ ನೋವಾಗೋ ಚಾನ್ಸಸ್ ಇದೆ ಅಂತ ಕಾರ್ಡಲ್ಲಿ ಶೋ ಆಗ್ತಾ ಇದೆ. ಸೊ ಮೆಡಿಟೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಮೆಡಿಟೇಟ್ ಮಾಡಿ, ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಥ್ಯಾಂಕ್ ಯು.